ಇರಾನ್ ಮತ್ತು ಅಮೆರಿಕ ಎರಡರೊಂದಿಗೂ ಸ್ನೇಹವನ್ನ ಕಾಪಾಡಿಕೊಳ್ಳುವುದಕ್ಕೆ ಪಾಕ್ ಹೆಣಗಾಡ್ತಾ ಇದೆ. ಈ ಸಂಘರ್ಷದಲ್ಲಿ ಸೌದಿಗೆ ಬೆಂಬಲಿಸದೆ ಅಲ್ಲೂ ಹೆಸರು ಕೇಳಿಸಿಕೊಂಡಿದೆ. ಇದೀಗ ಮುಸ್ಲಿಂ ದೇಶವೊಂದು ಪಾಕ್ಗೆ ಬಿಗ್ ಶಾಕ್ ಕೊಟ್ಟಿದೆ. ದಲ್ಲಾಳಿ ಕೆಲಸ ಮಾಡಿದ ಪಾಕಿಸ್ತಾನಕ್ಕೆ ಸಿಕ್ತು ಶಿಕ್ಷೆ. ಜಿನ್ನಾ ಲ್ಯಾಂಡ್ಗೆ ಕಪಾಳ ಮೋಕ್ಷ, ಭಾರತಕ್ಕೆ ಜೈಕಾರ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯ ನಂತರ ಪಾಕಿಸ್ತಾನ ಸಕ್ರಿಯವಾಗಿದೆ. ಆದರೆ ಅದು ಏನೇ ಪ್ರಯತ್ನ ಮಾಡಿದ್ರೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಪದೇ ಪದೇ ತನ್ನನ್ನ ಶಾಂತಿ ದಲ್ಲಾಳಿ ಅಂತ ಬಿಂಬಿಸಿಕೊಳ್ತಾ ಇದೆ. ಆದರೆ ಈ ತಂತ್ರವು ವ್ಯರ್ಥವಾಯಿತು. ಶಾಂತಿ ದಲ್ಲಾಳಿಯಾಗಲು ಪ್ರಯತ್ನಿಸಿದ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟ ಕತಾರ್ ಸರ್ಕಾರ ಪಾಕಿಸ್ತಾನಿ ನಾಗರಿಕರಿಗೆ ಆನ್ ಅರೈವಲ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದರಿಂದ ಕತಾರ್ಗೆ ಹೋಗುವಂತ ಪಾಕಿಸ್ತಾನಿಗಳು ಸಮಸ್ಯೆಯನ್ನು ಎದುರಿಸಲಿದ್ದಾರೆ. ಇನ್ನು ಮುಂದೆ ಕತಾರ್ಗೆ ಹೋಗಬೇಕು ಅಂದ್ರೆ ಮೊದಲೇ ವೀಸಾ ಪಡೆಯಲೇಬೇಕು. ಇನ್ನು ಮುಂದೆ ಭಾರತೀಯರು ಪಾಸ್ಪೋರ್ಟ್ ಇದ್ರೆ ಕತಾರ್ಗೆ ಹೋಗಬಹುದು. ಯಾಕಂದ್ರೆ ಕತಾರ್ ಜೊತೆ ಉತ್ತಮ ಸಂಬಂಧ ಹೊಂದಿದೆ. ಭಾರತೀಯರಿಗೆ ವೀಸಾ ಆನ್ ಅರೈವಲ್ ನೀಡಲಿದೆ. ಆದರೆ ಭಾರತೀಯರು ಮೊದಲೇ ಹೋಟೆಲ್ ಬುಕಿಂಗ್ ಮಾಡಬೇಕು ಅಷ್ಟೇ. ಆದರೆ ಪಾಕಿಸ್ತಾನದ ಜನರು ಮೊದಲೇ ವೀಸಾ ಪಡೆಯಬೇಕು. ಸಾಮಾನ್ಯ ಸಂದರ್ಭಗಳಲ್ಲಿ ಕತಾರ್ಗೆ ಪ್ರಯಾಣಿಸಲು ಕನಿಷ್ಠ 6 ತಿಂಗಳವರೆಗೆ ಮಾನ್ಯವಾಗಿರುವ ಪಾಸ್ಪೋರ್ಟ್, ದೃಢೀಕೃತ ರಿಟರ್ನ್ ಟಿಕೆಟ್ ಮತ್ತು ಆರೋಗ್ಯ ವಿಮೆ ಬೇಕು ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಯುದ್ಧದಲ್ಲಿ ಕದನ ವಿರಾಮಕ್ಕೆ ಅಮೆರಿಕ ಇನ್ನೂ ಕೂಡ ಒಪ್ತಾ ಇಲ್ಲ. ಅಮೆರಿಕ ತನ್ನದೇ ಷರತ್ತುಗಳನ್ನು ವಿಧಿಸಿ ಇರಾನ್ ಜೊತೆಗೆ ಒಪ್ಪಂದ ಮಾಡೋದಕ್ಕೆ ಬಯಸ್ತಾ ಇದೆ. ಜಗತ್ತು ಅವರ ಸಂಘರ್ಷದಿಂದ ನಲುಗುತ್ತಿದೆ. ಇದೀಗ ಕಿಮ್ಮಣ್ಣನೂ ಕೂಡ ಅಖಾಡಕ್ಕೆ ಧುಮುಕಿದ್ದಾನೆ. ಯಾವ ರೀತಿ ನೋಡ್ಕೊಂಬನ್ನಿ. ಟ್ರಂಪ್ಗೆ ಸರ್ವಾಧಿಕಾರಿ ಕಿಮ್ ಜಾಂಗ್ ಶಾಕ್. ವಿನಾಶಕಾರಿ ಆಟಕ್ಕೆ ಮುಂದಾದ ಉತ್ತರ ಕೊರಿಯಾ. ಇರಾನ್ ಅಮೆರಿಕ ಯುದ್ಧದ ಭಯ ಇಡೀ ಜಗತ್ತನ್ನೇ ಆವರಿಸಿದೆ. ಮಧ್ಯಪ್ರಾಚ್ಯವು ಹೊತ್ತಿ ಉರಿಯುತ್ತಿದೆ. ವಿಶ್ವಾದ್ಯಂತ ತೈಲ ಮತ್ತು ಅನಿಲ ಕೊರತೆ ಇದೆ. ಇಂಧನ ಬೆಲೆಗಳು ಗಗನಕ್ಕೇರುತ್ತಿವೆ. ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಒತ್ತಡ ಎದುರಿಸಿದ್ದಾರೆ. ಈ ಒತ್ತಡ ಬೇರಾರಿಂದಲೂ ಬಂದಿದ್ದಲ್ಲ, ಬದಲಾಗಿ ವಿಶ್ವದ ಅತ್ಯಂತ ಬಲಿಷ್ಠ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ರಿಂದ. ಹೌದು, ಇರಾನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ವಿನಾಶಕಾರಿ ತಂತ್ರಗಳನ್ನು ಆಶ್ರಯಿಸಿದೆ. ಉತ್ತರ ಕೊರಿಯಾ ತನ್ನ 3ನೇ 5,000 ಟನ್ ವಿಧ್ವಂಸಕ ನೌಕೆಯನ್ನ ನಿರ್ಮಿಸ್ತಾ ಇದೆ. ಅದನ್ನ ಕಂಡು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಗೆ ಟೆನ್ಷನ್ ಶುರುವಾಗಿದೆ. ಕಿಮ್ಮಣ್ಣ ನೌಕಾಶಕ್ತಿಯನ್ನ ಬಲಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಉತ್ತರ ಕೊರಿಯಾ ತನ್ನ 3ನೇ 5,000 ಟನ್ ಚೋಹ್ಯೂನ್ ಕ್ಲಾಸ್ ವಿಧ್ವಂಸಕ ನೌಕೆಯನ್ನ ವೇಗವಾಗಿ ನಿರ್ಮಿಸುತ್ತಿದೆ. ಕಳೆದ ವರ್ಷ 2 ಯುದ್ಧ ನೌಕೆಗಳನ್ನು ಪರಿಚಯಿಸಿದ ನಂತರ ಅಕ್ಟೋಬರ್ 10ರಂದು ಆಡಳಿತ ಪಕ್ಷದ ಸ್ಥಾಪನಾ ವಾರ್ಷಿಕೋತ್ಸವದ ವೇಳೆಗೆ ಮತ್ತೊಂದು 5,000 ಟನ್ ಬಹುಪಯೋಗಿ ವಿಧ್ವಂಸಕ ನೌಕೆಯನ್ನ ನಿರ್ಮಿಸಲು ಕಿಮ್ ಆದೇಶಿಸಿದ್ದಾರೆ. ಉತ್ತರ ಕೊರಿಯಾದ ನಾಂಪೋದಲ್ಲಿರುವ ಶಿಪ್ಯಾರ್ಡ್ನಲ್ಲಿ 3ನೇ ಯುದ್ಧ ನೌಕೆ ಬಳಿ ದೊಡ್ಡ ಕ್ರೇನ್ಗಳು, ಹಡಗುಗಳು ಕೆಲಸ ಮಾಡುತ್ತಿವೆ. ಅದನ್ನ ಕಂಡು ಉತ್ತರ ಕೊರಿಯಾ ಯುದ್ಧ ನೌಕೆಯನ್ನ ನಿರ್ಮಿಸೋ ಅಂತಿಮ ಹಂತದಲ್ಲಿದೆ ಅಂತ ದಕ್ಷಿಣ ಕೊರಿಯಾ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮತ್ತು ಅಮೆರಿಕ ಎರಡರೊಂದಿಗೂ ಸ್ನೇಹವನ್ನ ಕಾಪಾಡಿಕೊಳ್ಳುವುದಕ್ಕೆ ಪಾಕ್ ಹೆಣಗಾಡ್ತಾ ಇದೆ. ಈ ಸಂಘರ್ಷದಲ್ಲಿ ಸೌದಿಗೆ ಬೆಂಬಲಿಸದೆ ಅಲ್ಲೂ ಹೆಸರು ಕೇಳಿಸಿಕೊಂಡಿದೆ. ಇದೀಗ ಮುಸ್ಲಿಂ ದೇಶವೊಂದು ಪಾಕ್ಗೆ ಬಿಗ್ ಶಾಕ್ ಕೊಟ್ಟಿದೆ. ದಲ್ಲಾಳಿ ಕೆಲಸ ಮಾಡಿದ ಪಾಕಿಸ್ತಾನಕ್ಕೆ ಸಿಕ್ತು ಶಿಕ್ಷೆ. ಜಿನ್ನಾ ಲ್ಯಾಂಡ್ಗೆ ಕಪಾಳ ಮೋಕ್ಷ, ಭಾರತಕ್ಕೆ ಜೈಕಾರ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯ ನಂತರ ಪಾಕಿಸ್ತಾನ ಸಕ್ರಿಯವಾಗಿದೆ. ಆದರೆ ಅದು ಏನೇ ಪ್ರಯತ್ನ ಮಾಡಿದ್ರೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ.
ಪದೇ ಪದೇ ತನ್ನನ್ನ ಶಾಂತಿ ದಲ್ಲಾಳಿ ಅಂತ ಬಿಂಬಿಸಿಕೊಳ್ತಾ ಇದೆ. ಆದರೆ ಈ ತಂತ್ರವು ವ್ಯರ್ಥವಾಯಿತು. ಶಾಂತಿ ದಲ್ಲಾಳಿಯಾಗಲು ಪ್ರಯತ್ನಿಸಿದ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟ ಕತಾರ್ ಸರ್ಕಾರ ಪಾಕಿಸ್ತಾನಿ ನಾಗರಿಕರಿಗೆ ಆನ್ ಅರೈವಲ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದರಿಂದ ಕತಾರ್ಗೆ ಹೋಗುವಂತ ಪಾಕಿಸ್ತಾನಿಗಳು ಸಮಸ್ಯೆಯನ್ನ ಎದುರಿಸಲಿದ್ದಾರೆ. ಇನ್ನು ಮುಂದೆ ಕತಾರ್ಗೆ ಹೋಗಬೇಕು ಅಂದ್ರೆ ಮೊದಲೇ ವೀಸಾ ಪಡೆಯಲೇಬೇಕು. ಇನ್ನು ಮುಂದೆ ಭಾರತೀಯರು ಪಾಸ್ಪೋರ್ಟ್ ಇದ್ರೆ ಕತಾರ್ಗೆ ಹೋಗಬಹುದು. ಯಾಕಂದ್ರೆ ಕತಾರ್ ಜೊತೆ ಉತ್ತಮ ಸಂಬಂಧ ಹೊಂದಿದೆ. ಭಾರತೀಯರಿಗೆ ವೀಸಾ ಆನ್ ಅರೈವಲ್ ನೀಡಲಿದೆ. ಆದ್ರೆ ಭಾರತೀಯರು ಮೊದಲೇ ಹೋಟೆಲ್ ಬುಕಿಂಗ್ ಮಾಡಬೇಕು ಅಷ್ಟೇ. ಆದ್ರೆ ಪಾಕಿಸ್ತಾನದ ಜನರು ಮೊದಲೇ ವೀಸಾ ಪಡಿಬೇಕು. ಸಾಮಾನ್ಯ ಸಂದರ್ಭಗಳಲ್ಲಿ ಕತಾರ್ಗೆ ಪ್ರಯಾಣಿಸಲು ಕನಿಷ್ಠ 6 ತಿಂಗಳವರೆಗೆ ಮಾನ್ಯವಾಗಿರುವ ಪಾಸ್ಪೋರ್ಟ್, ದೃಢೀಕೃತ ರಿಟರ್ನ್ ಟಿಕೆಟ್ ಮತ್ತು ಆರೋಗ್ಯ ವಿಮೆ ಬೇಕು ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಯುದ್ಧದಲ್ಲಿ ಕದನ ವಿರಾಮಕ್ಕೆ ಅಮೆರಿಕ ಇನ್ನೂ ಕೂಡ ಒಪ್ತಾ ಇಲ್ಲ. ಅಮೆರಿಕ ತನ್ನದೇ ಷರತ್ತುಗಳನ್ನ ವಿಧಿಸಿ ಇರಾನ್ ಜೊತೆಗೆ ಒಪ್ಪಂದ ಮಾಡೋದಕ್ಕೆ ಬಯಸ್ತಾ ಇದೆ. ಜಗತ್ತು ಅವರ ಸಂಘರ್ಷದಿಂದ ನಲುಗುತ್ತಿದೆ. ಇದೀಗ ಕಿಮ್ಮಣ್ಣನು ಕೂಡ ಅಖಾಡಕ್ಕೆ ಧುಮುಕಿದ್ದಾನೆ. ಯಾವ ರೀತಿ ನೋಡ್ಕೊಂಬನ್ನಿ. ಟ್ರಂಪ್ಗೆ ಸರ್ವಾಧಿಕಾರಿ ಕಿಮ್ ಜಾಂಗ್ ಶಾಕ್. ವಿನಾಶಕಾರಿ ಆಟಕ್ಕೆ ಮುಂದಾದ ಉತ್ತರ ಕೊರಿಯಾ. ಇರಾನ್ ಅಮೆರಿಕ ಯುದ್ಧದ ಭಯ ಇಡೀ ಜಗತ್ತನ್ನೇ ಆವರಿಸಿದೆ. ಮಧ್ಯಪ್ರಾಚ್ಯವು ಹೊತ್ತಿ ಉರಿಯುತ್ತಿದೆ. ವಿಶ್ವಾದ್ಯಂತ ತೈಲ ಮತ್ತು ಅನಿಲ ಕೊರತೆ ಇದೆ. ಇಂಧನ ಬೆಲೆಗಳು ಗಗನಕ್ಕೇರುತ್ತಿವೆ. ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಒತ್ತಡ ಎದುರಿಸಿದ್ದಾರೆ. ಈ ಒತ್ತಡ ಬೇರಾರಿಂದಲೂ ಬಂದಿದ್ದಲ್ಲ, ಬದಲಾಗಿ ವಿಶ್ವದ ಅತ್ಯಂತ ಬಲಿಷ್ಠ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ರಿಂದ. ಹೌದು, ಇರಾನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ವಿನಾಶಕಾರಿ ತಂತ್ರಗಳನ್ನು ಆಶ್ರಯಿಸಿದೆ. ಉತ್ತರ ಕೊರಿಯಾ ತನ್ನ 3ನೇ 5,000 ಟನ್ ವಿಧ್ವಂಸಕ ನೌಕೆಯನ್ನ ನಿರ್ಮಿಸ್ತಾ ಇದೆ. ಅದನ್ನ ಕಂಡು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಗೆ ಟೆನ್ಷನ್ ಶುರುವಾಗಿದೆ. ಕಿಮ್ಮಣ್ಣ ನೌಕಾಶಕ್ತಿಯನ್ನ ಬಲಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಉತ್ತರ ಕೊರಿಯಾ ತನ್ನ 3ನೇ 5,000 ಟನ್ ಚೋಹ್ಯೂನ್ ಕ್ಲಾಸ್ ವಿಧ್ವಂಸಕ ನೌಕೆಯನ್ನ ವೇಗವಾಗಿ ನಿರ್ಮಿಸುತ್ತಿದೆ. ಕಳೆದ ವರ್ಷ 2 ಯುದ್ಧ ನೌಕೆಗಳನ್ನು ಪರಿಚಯಿಸಿದ ನಂತರ ಅಕ್ಟೋಬರ್ 10ರಂದು ಆಡಳಿತ ಪಕ್ಷದ ಸ್ಥಾಪನಾ ವಾರ್ಷಿಕೋತ್ಸವದ ವೇಳೆಗೆ ಮತ್ತೊಂದು 5,000 ಟನ್ ಬಹುಪಯೋಗಿ ವಿಧ್ವಂಸಕ ನೌಕೆಯನ್ನ ನಿರ್ಮಿಸಲು ಕಿಮ್ ಆದೇಶಿಸಿದ್ದಾರೆ. ಉತ್ತರ ಕೊರಿಯಾದ ನಾಂಪೋದಲ್ಲಿರುವ ಶಿಪ್ಯಾರ್ಡ್ನಲ್ಲಿ 3ನೇ ಯುದ್ಧ ನೌಕೆ ಬಳಿ ದೊಡ್ಡ ಕ್ರೇನ್ಗಳು, ಹಡಗುಗಳು ಕೆಲಸ ಮಾಡುತ್ತಿವೆ. ಅದನ್ನ ಕಂಡು ಉತ್ತರ ಕೊರಿಯಾ ಯುದ್ಧ ನೌಕೆಯನ್ನ ನಿರ್ಮಿಸೋ ಅಂತಿಮ ಹಂತದಲ್ಲಿದೆ ಅಂತ ದಕ್ಷಿಣ ಕೊರಿಯಾ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.